ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ ಆದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ನೋಡಿ, ಒಬ್ರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ ನೋಡೋ, ಫಸ್ಟ್ ನೋಡ್ಕೊಳ್ಳೋ ಅನ್ನೋರು. ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾರ್ಗಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಈತನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕನಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ, ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಟ್ರೈ ಮಾಡಿ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ? ಯಾಕೆ ಬೇರೆಯವ್ರಿಗೆ ಆ ಛಲ ಇರೋದಿಲ್ಲ? ಗೌರ್ಮೆಂಟ್ ಜಾಬಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ಕನ್ಯಾ ಲಗ್ನ ಜಾತಕದವರಿಗೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕು, ಸರ್ಕಾರಿ ಉದ್ಯೋಗ ಸಿಗ್ಬೇಕಾದ್ರೆ ನಿಮ್ಮ ಜನ್ಮ ಕುಂಡಲಿ ಜಾತಕದಲ್ಲಿ ಈ ಒಂದು ಕಾಂಬಿನೇಷನ್ ಇದ್ರೆ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಸಂಶಯವಿಲ್ಲ. ನೋಡಿ, ಕನ್ಯಾ ಲಗ್ನದ ಅಧಿಪತಿ ಬಂದ್ಬಿಟ್ಟು ಬುಧ 10ನೇ ಸ್ಥಾನದಲ್ಲಿ ಸೂರ್ಯನ ಜೊತೆಗೆ ಇರೋದ್ರಿಂದ ಬುಧಾಧಿಪತಿ ಯೋಗ, ಒಳ್ಳೆ ವಿದ್ಯಾವಂತ, ಬುದ್ಧಿವಂತ ಅಂತ ಹೇಳಿ ನಿರ್ಧಾರ ಮಾಡಬಹುದು ಈ ಜಾತಕದ ಕನ್ಯಾ ಲಗ್ನ ಜಾತಕದವರಿಗೆ. ನೋಡಿ, ನಾವು ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ 6ನೇ ಮನೆ, 10ನೇ ಮನೆ, 11ನೇ ಮನೆ ಕಾಂಬಿನೇಷನ್ ತುಂಬಾ ಅತ್ಯಗತ್ಯ ಅಂತ ಈಗಾಗಲೇ ಗೊತ್ತಿದೆ ನಮ್ಗೆ. ನೋಡಿ, ಕನ್ಯಾ ಲಗ್ನದವರಿಗೆ 6ನೇ ಮನೆ ಶನಿ ಇರೋದ್ರಿಂದ, ಕುಂಭರಾಶಿಯಲ್ಲಿ ಶನಿ ಸ್ವಂತ ಸ್ಥಾನದಲ್ಲಿ ಇರೋದ್ರಿಂದ ಶತ್ರುಗಳನ್ನ ಜಯಿಸ್ಕೊಂತಾನೆ. 10ನೇ ಸ್ಥಾನದಲ್ಲಿ ಸೂರ್ಯ ಬುಧ ಇರೋದ್ರಿಂದ ಇಲ್ಲಿ ಜಾಬ್ ಸಿಕ್ಕಂತ ತುಂಬಾ ಕಾಂಬಿನೇಷನ್. ನೋಡಿ, ಇಲ್ಲಿ ಬುಧ ಮತ್ತೆ ಬುಧಾಧಿಪತ್ಯ ಯೋಗ ಉಂಟಾಯ್ತು. 11ರಲ್ಲಿ ಚಂದ್ರ ಗುರು ಇರೋದ್ರಿಂದ, ನೋಡಿ, ಗುರು ಇಲ್ಲಿ ಹುಚ್ಚನಾಗಿದ್ದಾನೆ. ಗುರು ಹುಚ್ಚನಾಗಿದ್ದು ಚಂದ್ರ ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಗಜಕೇಸರಿ ಯೋಗ ತುಂಬಾ ತೂತಾಗಿ ವರ್ಕ್ ಆಯ್ತು. ಈ ಕಾಂಬಿನೇಷನ್ ಗೌರ್ಮೆಂಟ್ ಜಾಬ್ ಸಿಗೋದಕ್ಕೆ ತುಂಬಾ ಶೂಟ್ ಆಗುತ್ತೆ. ಅದೇ ರೀತಿಯಾಗಿ ಜಾತಕದವರಿಗೆ ಈ ಕಾಂಬಿನೇಷನ್ ಇದ್ರೂ ಸಹ ಜಾಬ್ ಸಿಗುವಂತ ಯೋಗ ಇದೆ. ನೋಡಿ, ಲಗ್ನಾಧಿಪತಿ ಬುಧ ಬಂದ್ಬಿಟ್ಟು ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಮನೆಯಲ್ಲಿ ಇದ್ದಾನೆ. ಆದ್ರೂ ಶತ್ರು ಮನೆಯಲ್ಲಿ ಇದ್ರು ಸಹ ಇಲ್ಲಿ ಗುರು ಹುಚ್ಚನಾಗಿರೋದ್ರಿಂದ ಹುಚ್ಚನಾಗಿರ್ತಕ್ಕಂಥ ಫಲನೇ ಸಿಗುತ್ತೆ. ಅಂದ್ರೆ ಜಾತಕ ತುಂಬಾ ಅದ್ಭುತವಾಗಿದೆ. ಈ ಜಾಬ್ ವಿಚಾರದಲ್ಲಿ 6ನೇ ಮನೆ, 10ನೇ ಮನೆ, 11ನೇ ಮನೆ, ನೋಡಿ, ಜಾತಕದಲ್ಲಿ ಅದೃಷ್ಟ ಇದೆ. ಕುಜ ಬಂದ್ಬಿಟ್ಟು 6ನೇ ಮನೆಯಲ್ಲಿ ಇದ್ದಾನೆ. ಇಲ್ಲಿ 10ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಇದೆ. ನೋಡಿ, ಕುಂಭರಾಶಿ ಅಧಿಪತಿ ಶನಿ 10ನೇ ಮನೆಯಲ್ಲಿ ಸೂರ್ಯನ ಜೊತೆಗಿದ್ದಾಗ ಜಾಬ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೇ ಗೆಲ್ತಾರೆ, ಜಯಿಸ್ಕೊಂತಾರೆ. ಅಷ್ಟು ಈಸಿಯಾಗಿ ಬರಲ್ಲ ಜಾಬ್. ಆದ್ರೆ ಎಕ್ಸಾಮ್ಗಳು ಕಟ್ಟಿ ಪಾಸ್ ಮಾಡಿ 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 ಕಷ್ಟಪಟ್ಟು ಒಂದ್ ಸುಮಾರು ಎಕ್ಸಾಮ್ಗಳು ಕಟ್ಟಿ ಓದಿ ಬೇಸರಾಗಿ ಲಾಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಸಿಗುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಶನಿ 10ರಲ್ಲಿ ಇರೋದ್ರಿಂದ ಶತ್ರುಗಳು, ಕಷ್ಟಗಳು, ದ್ವೇಷಗಳು ಎಲ್ಲ ಎದುರಿಸ್ಕೊಂಡು ಕೊನೆಯಾಗಿ ಇಲ್ಲಿ ಸೂರ್ಯನ ಪ್ರಭಾವದಿಂದ ಜಾಬ್ ಸಿಗ್ತಕ್ಕಂಥದ್ದು ಕಾಣಿಸ್ತಿದೆ. ಮತ್ತೆ ಇಲ್ಲಿ
ಹನ್ನೊಂದನೇ ಮನೆ ಅದೃಷ್ಟ ಗುರು ಚೆನ್ನಾಗಿರೋದ್ರಿಂದ ಒಳ್ಳೆ ವಿದ್ಯೆಯಿಂದ, ಗುರುಗಳ ಮಾರ್ಗದರ್ಶನದಿಂದ, ಗುರುಗಳ ಅನುಗ್ರಹದಿಂದ ಇಲ್ಲಿ ಜಾಬ್ ಸಿಗ್ತಕ್ಕಂಥದ್ದಿದೆ. ಈ ಕಾಂಬಿನೇಷನ್ ಇದ್ರೂ ಸಹ ಕನ್ಯಾ ಲಗ್ನ ಜಾತಕದವರಿಗೆ ಸರ್ಕಾರಿ ಉದ್ಯೋಗ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನೋಡಿ, ಕನ್ಯಾ ಲಗ್ನ ಜಾತಕದವರಿಗೆ ಈ ಕಾಂಬಿನೇಷನ್ ಸಹ ಜಾಬ್ ಸಿಗುವಂತ ಇದೆ. ನೋಡಿ, ಲಗ್ನಾಧಿಪತಿ 10ನೇ ಮನೆಯಲ್ಲಿದ್ದಾನೆ, ಜಾಬ್ ಚೆನ್ನಾಗಿರೋ ಜಾಬ್ ಸಿಗುತ್ತೆ. ಕುಜ ಇಲ್ಲಿ 11ನೇ ಮನೆಯಲ್ಲಿ ಕುಜ ನೀಚನಾಗಿದ್ದಾನೆ, ಚಂದ್ರನ ಜೊತೆಗಿದ್ದಾನೆ. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಇದ್ದಾನೆ. ಚಂದ್ರ ಮತ್ತೆ ಕುಜ ಕಾಂಬಿನೇಷನ್ ಇಲ್ಲಿ ನೀಚ ಭಂಗ ರಾಜು ಸಿಗ್ತದೆ. ನೀಚ ಭಂಗ ರಾಜಯೋಗ ಸಿಗುವಂತ ಚಾನ್ಸಸ್ ಇದೆ. 10ನೇ ಮನೆಯಲ್ಲಿ ಗುರು ಶನಿ ಇರೋದ್ರಿಂದ ತುಂಬಾ ಈ ಶತ್ರುಗಳನ್ನ ಗುರುವಿನ ಅನುಗ್ರಹದಿಂದ, ಶನಿಯ ಕರ್ಮಫಲದಿಂದ, ಶನಿ ಕರ್ಮಕಾರಕ ಶನಿ, ಗುರುವಿನ ಕಾರಕ ಶತ್ರುಗಳನ್ನ ಜಯಿಸ್ಕೊಂಡು ಜಾಬ್ ಸಿಗ್ತಕ್ಕಂಥದ್ದು. ಈ ರೀತಿ ಲಗ್ನ ನೋಡ್ಬೇಕಾಗ್ತದೆ. 6ನೇ ಮನೆ, 10ನೇ ಮನೆ, 11ನೇ ಮನೆಯಲ್ಲಿ ಈ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿ ಏನಾದ್ರೂ ಫಲ ಸಿಕ್ಕಿದೆ ಆದ್ರೆ ನಿಮ್ಗೆ ಜಾಬ್ ಸಿಗುತ್ತೆ. ಇದನ್ನೆಲ್ಲ ನೋಡಿ ನೀವು ಜಾಬ್ ಟ್ರೈ ಮಾಡಿದೆ ಆದ್ರೆ ಅನುಕೂಲ ಆಗುತ್ತೆ. ಇದನ್ನ ಪೂರ್ತಿಯಾಗಿ ನಾವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ, ಯಾವ ಕ್ಷೇತ್ರದಲ್ಲಿ ಸಿಗುತ್ತೆ, ಯಾವ ದಶಾಮುಕ್ತಿ ಯಾವ ಟೈಮಲ್ಲಿ ಸಿಗುತ್ತೆ, ಇದನ್ನೆಲ್ಲ ಕಾಂಬಿನೇಷನ್ ನೀವು ಸಂಪೂರ್ಣ ಜಾತಕ ನೋಡ್ಬೇಕಾದಾಗ ಗೊತ್ತಾಗ್ತದೆ. ಈಗ ರಾಜಕಾರಣಿಗಳಿಗೆ ಏನಾದ್ರು ನೋಡಿ, ಈ ರಾಜಕಾರಣಿಗಳಿಗೆ ನೀಚಭಂಗ ರಾಜಯೋಗ 11ರಲ್ಲಿ ಏನಾದ್ರಿಂದ ಅದ್ಭುತವಾಗಿ ಫಲ ಸಿಗುತ್ತೆ. ಯಾರು ರಾಜಕಾರಣಿಗಳು ಸುಮಾರಾಗಿ ರಾಜಕಾರಣಿಗಳಿಗೆ 2ರಿಂದ 3 ಗ್ರಹಗಳು ನೀಚನಾಗಿರ್ತವೆ. ನೀಚಭಂಗ ರಾಜಯೋಗ ದೊರಕುತ್ತೆ ಅವರಿಗೆ.